ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಭರ್ಜರಿ ಬ್ಯಾಚುಲರ್ಸ್ ಇನ್ನೇನು ಫಿನಾಲೆ ಹಂತ ತಲುಪಲಿದೆ. ಈಗಾಗಲೇ ನೀವು ಸಾಕಷ್ಟು ಪ್ರೋಮೋಗಳನ್ನು ನೋಡ್ಬೋದು. ಫಿನಾಲೆ ವಾರಕ್ಕೆ ಸಂಬಂಧಪಟ್ಟಂಗೆ ಸಂಡೇ ಫಿನಾಲೆ ನಡೆಯುತ್ತೆ. ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಯಾರಪ್ಪ ವಿನ್ನರ್ ಆಗ್ತಾರೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇರುವಂಥದ್ದು. ಆದರೆ ಈಗ ಒಂದು ಫೋಟೋ ಅಥವಾ ಒಂದಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ. ಪಕ್ಕ ಇವರೇ ವಿನ್ನರ್ ಅನ್ನುವಂಥ ವಿಚಾರವಾಗಿ, ಜೊತೆಗೆ ಟ್ರೋಫಿ ಹಿಡ್ಕೊಂಡಿರುವಂಥ ಫೋಟೋ ಕೂಡ ವೈರಲ್ ಆಗ್ತಾ ಇದೆ. ಹಾಗಾದರೆ ಆ ಸ್ಪರ್ಧಿ ಯಾರು, ಭರ್ಜರಿ ಬ್ಯಾಚುಲರ್ಸ್ ವಿನ್ನರ್ ಆದಂತಹ ಆ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಫಿನಾಲೆ ವಾರಕ್ಕೆ ಸಾಕಷ್ಟು ಸ್ಪರ್ಧಿಗಳು ಈಗಾಗಲೇ ಸೆಲೆಕ್ಟ್ ಆಗಿದ್ದಾರೆ. ಉಲ್ಲಾಸ್ ಆಗಿರ್ಬೋದು, ಅದರ ಜೊತೆಗೆ ದರ್ಶನ್ ಆಗಿರ್ಬೋದು, ಅದಾದಮೇಲೆ ಹುಲಿ ಕಾರ್ತಿಕ್ ಕೂಡ ಆಯ್ಕೆಯಾಗಿದ್ದಾರೆ. ಪ್ರವೀಣ್ ಆಗಿರ್ಬೋದು, ಪ್ರೇಮ್ ತಾಪ ಆಗಿರ್ಬೋದು, ಹಾಗೆ ಭುವನೇಶ್ ಆಗಿರ್ಬೋದು, ಜೊತೆಗೆ ಡ್ರೋನ್ ಪ್ರತಾಪ್ ಕೂಡ ಆಯ್ಕೆಯಾಗಿದ್ದಾರೆ. ಸುನೀಲ್ ಕೂಡ ಆಯ್ಕೆಯಾಗಿರುವಂಥದ್ದು. ಅಷ್ಟೇ ಅಲ್ಲ, ಸೂರ್ಯ ಕೂಡ ಫಿನಾಲೆಯಲ್ಲಿದ್ದಾರೆ. ಹಾಗೆ ರಕ್ಷಕ್ ಬುಲೆಟ್, ಇವರಿಷ್ಟೂ ಜನ ಅಂದರೆ 10 ಸ್ಪರ್ಧಿಗಳು ಇದೀಗ ಫಿನಾಲೆ ಹಂತಕ್ಕೆ ತಲುಪಿರುವಂಥದ್ದು. ಈ 10 ಜನರಲ್ಲಿ ಯಾರಪ್ಪ ಗೆಲ್ತಾರೆ ಅನ್ನುವಂಥ ಕುತೂಹಲ ಸಾಮಾನ್ಯವಾಗಿ ಎಲ್ಲರಿಗೆ ಇರುವಂಥ ಪ್ರಶ್ನೆ. ಯಾಕಂತಂದರೆ ಭರ್ಜರಿ ಬ್ಯಾಚುಲರ್ಸ್ ಕಳೆದ ಸೀಸನ್ ಯಶಸ್ವಿಯಾಗಿ ನಡೆದಿತ್ತು. ಅದೇ ಬೆನ್ನಲ್ಲಿ ಮತ್ತೊಂದು ಸೀಸನ್ ಕೂಡ ಶುರುವಾಗುತ್ತೆ. ವೀಕೆಂಡ್ನಲ್ಲಿ ವಾರ ಪೂರ್ತಿ ದುಡಿದು ಸುಸ್ತಾದಂಥ ಮನಸ್ಸುಗಳಿಗೆ ಮಸ್ತ್ ಮನೋರಂಜನೆಯನ್ನು ಪಕ್ಕಾ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಈ ರಿಯಾಲಿಟಿ ಶೋ ಕೂಡ ನೋಡ್ತಾ ಇದ್ರು ಜನ, ವೀಕ್ಷಕರು. ಯಾಕಂತಂದರೆ ರಿಯಾಲಿಟಿ ಶೋಗೆ ವೀಕ್ಷಕರು ಇದ್ದೇ ಇರ್ತಾರೆ. ಜೊತೆಗೆ ಜೀ ಕನ್ನಡದಲ್ಲಿ ಕಳೆದ ಕೆಲವು ವರ್ಷಗಳಿಂದ ರಿಯಾಲಿಟಿ ಶೋ ಆಗಿರ್ಬೋದು, ಗೇಮ್ ಶೋಗಳಿಂದ ವೀಕ್ಷಕರ ಮನ ಗೆಲ್ತಾ ಇದೆ. ಡ್ರಾಮಾ ಜೂನಿಯರ್ಸ್ ಆಗಿರ್ಬೋದು, ಸರಿಗಮಪ್ಪ, ವೀಕೆಂಡ್ ವಿತ್ ರಮೇಶ್, ಕಾಮಿಡಿ ಕಿಲಾಡಿಗಳು, ಡಾನ್ಸ್ ಕರ್ನಾಟಕ ಡಾನ್ಸ್, ಜೋಡಿ ನಂಬರ್ 1, ಹೀಗೆ ಬೇರೆ ಬೇರೆ ರಿಯಾಲಿಟಿ ಶೋಗಳು ಜನರ ಒಂದು ಮನಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು ಅಂತಲೇ ಹೇಳ್ಬೋದು. ಸೊ ಜೀ ಕನ್ನಡದಲ್ಲಿ ರಿಯಾಲಿಟಿ ಶೋಗಳು ಬರ್ತಾ ಇದೆ ಅಂತಂದರೆ ಅದರಲ್ಲಿ ಪಕ್ಕಾ ಎಂಟರ್ಟೈನ್ಮೆಂಟ್ ಇರುತ್ತೆ, ವಿಭಿನ್ನ ಕಾನ್ಸೆಪ್ಟ್ ಕೂಡ ಇರುತ್ತೆ. ಅದರಲ್ಲೂ ಭರ್ಜರಿ ಬ್ಯಾಚುಲರ್ಸ್ ಅನ್ನುವಂಥದ್ದು ಒಂದು ರೀತಿಯಾಗಿ ವಿಭಿನ್ನ ಕಾನ್ಸೆಪ್ಟ್ ತರಾನೇ ಇತ್ತು. ಸೊ ಹಾಗಾಗಿ ಈ ಸೀಸನಲ್ಲೂ ಕೂಡ ಹುಲಿ ಕಾರ್ತಿಕ್ ಆಗಿರ್ಬೋದು, ಡ್ರೋನ್ ಪ್ರತಾಪ್ ಯಾವ ರೀತಿಯಾಗಿದ್ರು, ಇಲ್ಲಿ ಹೇಗಿದ್ರು ಅನ್ನೋದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ರಕ್ಷಕ್ ಬುಲೆಟ್ ಆಗಿರ್ಬೋದು, ಹಾಗೆ ಗಿಲ್ಲಿ ನಟ ಕೂಡ ಇದ್ರು, ಪ್ರವೀಣ್ ಜೈನ್ ಕೂಡ ಆಗಿರ್ಬೋದು, ಸುನೀಲ್ ಕೂಡ, ಅಂದರೆ ಸಿಂಗರ್ ಸುನೀಲ್ ಈ ರೀತಿ ಚೇಂಜಸ್ ಆಗೋದಕ್ಕೆ ಸಾಧ್ಯನಾ ಅನ್ನುವಂಥ ಕುತೂಹಲ ಅಂತೂ ಎಲ್ರಿಗೂ ಕೂಡ ಇತ್ತು. ಜೊತೆಗೆ ಪ್ರೀತಿ ಪಾಠ ಮಾಡೋದಕ್ಕೆ ಪ್ರೇಮಲೋಕದ ಕನಸುಗಾರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕೂಡ ಇದ್ರು. ಇವರೊಂದಿಗೆ ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಕೂಡ ಇರ್ತಾರೆ. ಈ ಶೋನಲ್ಲಿ ತರಲೆ ಮಾತುಗಳಿಗೇನು ಕಮ್ಮಿ ಇಲ್ಲ, ತಮಾಷೆ ಮಾಡ್ತಾನೆ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ರು. ನಿರೂಪಕರು ಅಂತ ಬಂದಾಗ ನಿರಂಜನ್ ದೇಶಪಾಂಡೆ ಸಖತ್ತಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ರೊಮ್ಯಾನ್ಸ್ ಟಾಸ್ಕ್ ಆಗಿರ್ಬೋದು, ಭಾವನಾತ್ಮಕ ಸನ್ನಿವೇಶಗಳಾಗಿರ್ಬೋದು, ಆಮೇಲೆ ಔಟ್ಡೋರ್ ಒಂದಷ್ಟು ಗೇಮ್ಗಳಾಗಿರ್ಬೋದು, ಶಾಪಿಂಗ್ಗಳಾಗಿರ್ಬೋದು, ಅಥವಾ ಡಾನ್ಸ್ ಆಗಿರ್ಬೋದು, ಸ್ಕಿಟ್ ಆಗಿರ್ಬೋದು, ಎಲ್ಲವೂ ಒಂದು ರೀತಿಯಾಗಿ ಮಿಕ್ಸ್ ಮಸಾಲ ಥರನೇ ಇತ್ತು. ಆದರೆ ಈ ಬಾರಿ ಯಾರು ಗೆಲ್ತಾರೆ ಅನ್ನುವಂಥ ಕುತೂಹಲ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಇತ್ತು. ಯಾಕಂತಂದರೆ ಭರ್ಜರಿ ಬ್ಯಾಚುಲರ್ಸ್ ಒಂದು ರೀತಿಯಾಗಿ ವಿಭಿನ್ನವಾದಂಥ ಕಾರ್ಯಕ್ರಮ. ಇದರಲ್ಲಿ ಹುಡುಗರು ಅಂದರೆ ಭರ್ಜರಿ ಬ್ಯಾಚುಲರ್ಸು ಈ ಒಂದು ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿರುತ್ತೆ. ಅದಕ್ಕೆ ಮೆಂಟರ್ಸ್ ಆಗಿ ಫೀಮೇಲ್ಗಳಿದ್ರು, ಅಂದರೆ ಅಭಿಜ್ಞ ಆಗಿರ್ಬೋದು, ಬೇರೆ ಬೇರೆ ಕಲಾವಿದರು ಇದ್ದರು. ಸೊ ಹಾಗಾಗಿ ಈ ಸತಿ ವಿನ್ನರ್ ಅಂತಂದರೆ ಅದು ಮೇಲ್ ಕ್ಯಾಂಡಿಡೇಟ್ ಆಗಿರ್ತಾರೆ, ಅಂದರೆ ಅವರು ಕಾಂಪಿಟೇಟರ್ ಆಗಿ ಬಂದಿರುವಂಥದ್ದು. ಜೊತೆಗೆ ಪವಿ ಪೂವಪ್ಪ ಅವರೆಲ್ಲ ಕೂಡ ಮೆಂಟರ್ಸ್ ಆಗಿದ್ದರು. ಗಗನ ಆಗಿರ್ಬೋದು, ಇವರೆಲ್ಲರೂ ಕೂಡ ಮೆಂಟರ್ಸ್ ಆಗಿರ್ತಾರೆ. ಸೊ ಹಾಗಾಗಿ ಯಾವ ಜೋಡಿಯಪ್ಪ ವಿನ್ ಆದರು, ಯಾರು ವಿನ್ನರ್ ಆದರು ಅನ್ನುವಂಥದ್ದು ನೋಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಫೋಟೋ ವೈರಲ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಇದನ್ನು ನಾವೇ ಹೇಳ್ತೀವಿ ಅನ್ನುವಂಥದ್ದಲ್ಲ, ಇದು ಆಲ್ರೆಡಿ ವೈರಲ್ ಆಗಿರುವಂಥ ಕಂಟೆಂಟ್. ಸೊ ಈ ಒಂದು ಫೋಟೋದಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸುನಿಲ್ ಕಪ್ಪನ್ನು ಹಿಡ್ಕೊಂಡಿದ್ದಾರೆ. ಜೊತೆಗೆ ಯಾರೋ ಒಬ್ಬರು, ಅಂದರೆ ಅವರ ಅಭಿಮಾನಿ ಆಗಿರ್ಬೋದು, ಶೋ ನೋಡೋದಕ್ಕೆ ಬಂದಂತಹ ವ್ಯಕ್ತಿ ಫೋಟೋ ಹಾಕ್ಕೊಂಡಿದ್ದಾರೆ ವಿನ್ನರ್ ಅನ್ನುವಂಥದ್ದಾಗಿ. ಜೊತೆಗೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂಥದ್ದು ಡ್ರೋನ್ ಪ್ರತಾಪ್ ಈ ಒಂದು ಶೋವನ್ನು ಗೆದ್ದಿದ್ದಾರೆ ಅನ್ನುವಂಥದ್ದಾಗಿ. ಇನ್ನೊಂದಷ್ಟು ಜನ ಹೇಳ್ತಾ ಇದ್ದಾರೆ, ಇಲ್ಲ ಡ್ರೋನ್ ಪ್ರತಾಪ್ ಅಲ್ಲ, ಸುನೀಲು ಅಲ್ಲ, ರಕ್ಷಕ್ ಬುಲೆಟ್ ವಿನ್ ಆಗಿದ್ದಾರೆ ಅನ್ನುವಂಥ ವಿಚಾರ ಕೂಡ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಸುನಿಲ್ ಫೋಟೋ, ಅಂದರೆ ಆ ಒಂದು
ಮೊಮೆಂಟೋ ಏನಿದೆ, ವಿನ್ನರ್ ಆ ಒಂದು ಪ್ರೈಸ್ ಏನಿದೆ ಅದನ್ನು ಹಿಡ್ಕೊಂಡು ಸುನಿಲ್ ಅವರು ಪೋಸ್ಟ್ ಕೊಟ್ಟಿದ್ದಾರೆ. ಸೊ ಈ ಒಂದು ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಹಾಗಾಗಿ ಫಿನಾಲೆ ಆಗೋಕ್ಕಿಂತಲೂ ಮುಂಚೆ ಸುನಿಲ್ ಅವರು ವಿನ್ನರ್ ಅನ್ನುವಂಥದ್ದು ವೈರಲ್ ಆಯ್ತಾ ಅಂತ ನೋಡಿದ್ರೆ ಕೆಲವೊಂದಷ್ಟು ಜನ ಇಲ್ಲ, ಎಲ್ಲರೂ ಕೂಡ ಆ ಒಂದು ಮೊಮೆಂಟಮನ್ನು ಹಿಡ್ಕೊಂಡು ಫೋಟೋ ತೆಗೆದಿದ್ದಾರೆ. ಸೊ ಅವ್ರ ಜೊತೆಗೆ ಇವರ ಅಭಿಮಾನಿಗಳು ಕೂಡ ತೆಗೆದಿದ್ದಾರೆ. ಬಟ್ ವಿನ್ನರ್ ಡ್ರೋನ್ ಪ್ರತಾಪ್ ಅನ್ನುವಂಥದ್ದು ಹೇಳ್ತಿದ್ದಾರೆ. ಇನ್ನೊಂದಷ್ಟು ಜನ ಇಲ್ಲ, ಹುಲಿ ಕಾರ್ತಿಕ್ ವಿನ್ನರ್ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸೊ ಒಂದಷ್ಟು ಜನ ಸುಕೃತ ನಾಗ್ ವಿನ್ನರ್ ಆಗ್ಬೋದು, ಅಂದರೆ ಪ್ರವೀಣ್ ಅವರು ಅವರಿಗೆ ಮೆಂಟರ್ ಮಾಡ್ತಾ ಇದ್ರು. ಸೊ ಈ ಜೋಡಿ ವಿನ್ನರ್ ಆಗಿದೆ ಅನ್ನುವಂಥದ್ದಾಗಿ ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ 2-3 ಹೆಸರುಗಳು ಕೇಳಿ ಬರ್ತಾ ಇದೆ. ಸೊ ಸುನಿಲ್, ಡ್ರೋನ್ ಪ್ರತಾಪ್, ಪ್ರವೀಣ್ ಜೈನ್ ಹಾಗೆ ಹುಲಿ ಕಾರ್ತಿಕ್ ಅನ್ನುವಂಥದ್ದು. ರಕ್ಷಕ್ ಬುಲೆಟ್ ಓಕೆ, ಬಟ್ ವಿನ್ನರ್ ಪಟ್ಟ ಡೌಟು ಅಂತಾನೆ ಹೇಳ್ಬೋದು. ಸೊ ಸ್ನೇಹಿತರೆ, ನಿಮ್ಮ ಪ್ರಕಾರ ಭರ್ಜರಿ ಬ್ಯಾಚುಲರ್ಸ್ ಯಾರು ಗೆದ್ದಿರಬಹುದು? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.